ದೇಶದ ಉಪಪ್ರಧಾನಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ, ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರಿಗೆ, ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಸಮರ್ಥ ಆಡಳಿತಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಅಪ್ಪಟ ದೇಶಪ್ರೇಮಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರಿಗೆ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಮತ್ತು ಮಂಜೂರು ಮಾಡಿರೋದಕ್ಕೆ ಸಮಸ್ತ ಸಮಾಜ ಪರವಾಗಿ ಹಾಗೂ ಡಾಕ್ಟರ್ ಬಾಬುಜಿ ಹೊರಟ ಸಮಿತಿ ವತಿಯಿಂದ ಜಗಜೀವನ್ ರಾಮ್ ಅವರು ನಮ್ಮ ದೇಶದ ಇತಿಹಾಸದಲ್ಲಿ ತುಂಬಾ ದೊಡ್ಡ ಫಿಗರ್ನೂ ಆಗಿದ್ದಾರೆ. ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂತಾನು ಸರ್ವ್ ಮಾಡಿದ್ದಾರೆ. ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ವಾತಂತ್ರ್ಯ ಸಿಕ್ಕ ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನ್ ಮಾಡಿದ್ರು ಅದನ್ನು ಕೂಡ ಮೆಂಬರ್ ಅವರು ಆಗಿದ್ರು. ಮತ್ತೆ ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಲೇಬರ್ ಮಿನಿಸ್ಟರ್ ಆಗಿ ಕೂಡ ಅವರು ಮಿನಿಸ್ಟರ್ ಪದ ಗ್ರಹಣ ಮಾಡಿದ್ರು. ಅದಾದ ನಂತರ ಅವರು ಮುಖ್ಯ ಕೊಡುಗೆ ಏನಂದ್ರೆ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಏನಾಗಿದೆ ಅವರೇ ಅವಾಗ ಮಿನಿಸ್ಟರ್ ಕೂಡ ಇದ್ರು. ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಬಂತು. ಮತ್ತೆ 1974ನಲ್ಲಿ ನಮ್ಮ ದೇಶದಲ್ಲಿ ಡ್ರಾಟ್ ಬರ ಏನಾಗಿತ್ತು ಆವಾಗ ಕೂಡ ಫುಡ್ ಕ್ರೈಸಿಸ್ ಅನ್ನ ರಿಸಾಲ್ವ್ ಮಾಡೋಕ್ಕೆ ಅವರ ಕೊಡುಗೆ ತುಂಬಾ ಮುಖ್ಯವಾಗಿದೆ. ಬೇರೆ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ನಮ್ಮ ಬೀದರ್ನ ಶಾಸಕರಾಗಿರ್ತಕ್ಕಂಥ ರಹೀಮ್ಖಾನ್ ಸಾಹೇಬರು ಉಪಸ್ಥಿತಿಯಲ್ಲಿದ್ದರು. ಅವರಿಗೆ ಇಡೀ ಸಮಾಜ ವತಿಯಿಂದ ಹಾರ್ದಿಕ ಅಭಿನಂದನೆ ಕೋರ್ತೇನೆ. ಬಂಧುಗಳೇ, ಮೊನ್ನೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮಾಜದ ಗಣ್ಯರಿದ್ದರು, ನಾವಿದ್ದೀವಿ, ರಾಜು ಕಡಾಳ್ನವರಿದ್ದರು, ಹಿರಿಯರಾಗಿರ್ತಕ್ಕಂಥ ಶೇರ್ಕಂತಿಪ್ಪನವರು, ಗೋಡೆಯವರು, ಅನೇಕ ಜನ ಮುಖಂಡರಿದ್ದೀವಿ. ಎಲ್ಲರೂ ಕೂಡ ಹೇಳಿದಿವಿ ಈ ವರ್ಷ ನಾವು ಯಾವುದೇ ಕಾರಣಕ್ಕ ಜಯಂತಿ ಈ ಸ್ಥಳದಲ್ಲಿ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಸ್ಲಾಟರ್ ಹೌಸ್ ಇದೆ, ಇಲ್ಲೆಲ್ಲ ದಣ್ಣ ಮಾಂಸ ಕಟ್ ಮನೆಯಿಂದ ಆಗ್ತಾರೆ, ಸ್ಮೆಲ್ ಬರ್ತಾ ಅಂತ ಹೇಳಿದ್ವಿ. ಆ ಮೀಟಿಂಗಲ್ಲಿ ಅವತ್ತು ಜಿಲ್ಲಾಧಿಕಾರಿ ಮೇಡಮ್ ಅವರು ಇದ್ದಿಲ್ಲ, ಅವರೇನೋ ತುರ್ತು ಮೀಟಿಂಗ್ ಸಲುವಾಗಿ ಬೆಂಗಳೂರಿಗೆ ಹೋಗಿದ್ರು. ಆದರೆ ADC ಸಾಹೇಬರು, ಕಮಿಷನರ್ ಸಾಹೇಬರು ನಮ್ಮ ಭಾಷೆ ಕೊಟ್ಟಿದ್ದಾರೆ, ನಿಮಗೊಂದು ಒಳ್ಳೆ ಅವಕಾಶ, ಒಳ್ಳೆ ಒಂದು ಸ್ಥಳ, ಒಳ್ಳೆ ಒಂದು ಸರ್ಕಾರ ಚೌಕ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ. ಅವರ ಹೇಳಿದ ಸಲುವಾಗಿ ಇವತ್ತು ನಾವು ಲಾಸ್ಟ್ ಜಯಂತಿ ಮಾಡ್ತಿದ್ದೀವಿ. ಮುಂದಿನ ಸಲ ಇಲ್ಲಿ ಜಯಂತಿ ಮಾಡಿದ್ವಿ ಅಂತ ಇವತ್ತು ಹೇಳ್ತೀವಿ ನಾವು ಬಂಧುಗಳೇ. ಅದೇ ರೀತಿ ಬಾಬು ಜಗಜೀವನ್ ರಾಮ್ ಭವನ ಸಲುವಾಗಿ ಮೇಡಮ್ ಅವರು ಬಹಳಷ್ಟು ಪ್ರಯತ್ನ ಪಟ್ಟು ಒಂದು 50 ಲಕ್ಷ ನಮ್ಮ ಹಣ ಎಲ್ಲೋ ಮಿಸ್ ಆಗಿತ್ತು. ಸುಮಾರು ಒಂದು 6 ತಿಂಗಳ ಮೇಡಮ್ ಹತ್ರ ಅಡ್ಡಾಡಿದಾಗ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ಹಣ ಇವತ್ತು ಭವನ ಕಾಮಗಾರಿ ಚಾಲೂ ಆಗಿದೆ. ಬಹಳ ಮೇಡಮ್ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀವಿ. ಬೋರ ಹಾಕಿದ್ವಿ, 2 ನೀರು ಬಿದ್ದಾವ, ಆದ್ರೆ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ. ನಮ್ಮ ರಹೀಮ್ಖಾನ್ ಸಾಹೇಬರು ಪೌರಾಡಳಿತ ಸಚಿವರ ಮುಖಾಂತರ ಅವರಿಗೆ ನಾವು ಮೆಸೇಜ್ ಕೊಡ್ತೀವಿ, ಅವ್ರವ್ರಿಗೆ ಮಾತಾಡ್ಬೇಕಂತ ಕೇಳ್ತೀವಿ. ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೋದ ವರ್ಷ ಜಯಂತಿ ಮಾಡಿದಾಗ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಬಂದು ಬಾಬು ಜಗಜೀವನ್ ರಾಮ್ ಭವನಕ್ಕೆ 5 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 2 ಕೋಟಿ ಬಿಡುಗಡೆ ಮಾಡಿದ್ರು, ಧನ್ಯವಾದ ಹೇಳ್ತೀವಿ. ಕೂಡಲೇ ಕೂಡ ಇನ್ನ ಉಳಿದಿರ್ತಕ್ಕಂಥ 3 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಇನ್ನೊಂದೇನಂತಂದ್ರೆ 2 ವರ್ಷ ಕೆಳಗಡೆ MP ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ಅವತ್ತು ಪ್ರಚಾರಕ್ಕೆ ಬಂದು ಅವತ್ತು ಕೂಡ ಜಯಂತಿ ಕೂಡ ಕೊಂಡಿಟ್ಟಿತ್ತು. ಈಗಿನ MP ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಸಾಹೇಬರು ಇಲ್ಲೇ ಬಂದು ಅವತ್ತು ಭರವಸೆ ಮಾತು ಕೊಟ್ಟು ಭಾಷಣ ಮಾಡಿದ್ರು. ನಾನು ಗೆದ್ದಿವಲ್ಲ ಬೀದರ್ ನಗರದಲ್ಲಿ ಒಳ್ಳೆ ಒಂದು ನೀವು ಚೌಕ್ ಮಾಡ್ಕೊಡ್ತೀನಿ, ವ್ರತ ಮಾಡ್ಕೊಡ್ತೀನಿ ಅಂತ ಹೇಳಿದ ಸಾಹೇಬ್ರೆ ತಾವು ಕೊಟ್ಟ ಮಾತಂತೆ ಬೀದರ್ ನಗರದಲ್ಲಿ ಒಳ್ಳೆ ಒಂದು ವ್ರತ ಮಾಡ್ಕೊಡ್ಬೇಕಂತೇಳಿ ಇವತ್ತಿನ ಜಯಂತಿ ಮತ್ತು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದವರಿಗೆ ತಮ್ಮೆಲ್ಲರೂ ವಂದಿಸಿ ಮತ್ತೊಂದ್ಸಲ ಡಾಕ್ಟರ್ ಬಾಬು ಜಗಜೀವನ್ ಅವರ ಹಾರ್ದಿಕ ಅಭಿನಂದನೆ ಹಾಗೂ ಶುಭಾಶಯ ಕೋರ್ತೀನಿ. ಧನ್ಯವಾದ. ಡಾಕ್ಟರ್